ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತಾರಲ್ಲ, ಅದೇ ರೀತಿಯ ಸ್ಥಿತಿಯನ್ನು ನಮ್ಮ ರಾಜ್ಯದ ರೈತರು ಅನುಭವಿಸ್ತಾ ಇದ್ದಾರೆ. ಕಷ್ಟಪಟ್ಟು ದುಡಿದು ಬೆಳೆದಂಥ ಬೆಳೆ ಯಾವುದ್ಯಾವುದೋ ಕಾರಣಕ್ಕೆ ಹಾಳಾಗುತ್ತೆ. ಒಂದು ಬಾರಿ ಅತಿವೃಷ್ಟಿ ಆದರೆ ಮತ್ತೊಂದು ಬಾರಿ ಅನಾವೃಷ್ಟಿ ಆಗುತ್ತೆ. ಅನೇಕ ಸಮಸ್ಯೆಗಳಿದ್ದಾವೆ. ಎಲ್ಲವೂ ಸರಿ ಇದೆ ಅಂದಾಗ, ಎಲ್ಲವೂ ಸರಿ ಇದೆ, ಮಾರುಕಟ್ಟೆಗೆ ಬೆಳೆ ಬಂದಿದೆ ಅಂದಾಗ ಆ ಬೆಳೆಗೆ ಬೆಲೆ ಸಿಗೋದಿಲ್ಲ. ಅನೇಕ ಸಂಕಷ್ಟಗಳ ಮಧ್ಯೆ ರೈತ ಇವತ್ತಿಗೂ ಕೂಡ ಕಷ್ಟಪಡ್ತಾ ಇದ್ದಾನೆ. ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ. ಉತ್ತರ ಕರ್ನಾಟಕದ ಸಮಸ್ಯೆಗಳು ಒಂದು ರೀತಿ ಆದರೆ, ಕರಾವಳಿ ಜಿಲ್ಲೆಯ ಸಮಸ್ಯೆಗಳಂತೂ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ. ಕರಾವಳಿಯಲ್ಲಿ ತನ್ನದೇ ಆದ ರೀತಿಯ ಒಂದು ರೀತಿ ಬೇರೆ ಬೇರೆ ಸಮಸ್ಯೆಗಳಿಂದ ಅಲ್ಲಿ ರೈತರಿದ್ದಾರೆ. ಹೇಳಿ ಕೇಳಿ ವಿಧಾನಸಭೆಯ ಸ್ಪೀಕರ್ UT ಖಾದರ್ ಅವರ ಕ್ಷೇತ್ರದ ಸಮಸ್ಯೆಯನ್ನು ನಾವಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನೇಕ ಸಮಸ್ಯೆಗಳಿದ್ದಾವೆ. ಹೇಳಿ ಕೇಳಿ ಕರಾವಳಿ, ಕಡಲಿದೆ, ಅನೇಕ ಬೀಚ್ಗಳಿದ್ದಾವೆ. ಆದರೆ ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಸುಂದರವಾಗಿ ಅಲ್ಲಿನ ರೈತರ ಬದುಕಿಲ್ಲ ಅನ್ನೋದನ್ನು ಈ ಸ್ಟೋರಿ ಹೇಳುತ್ತೆ. ಎಸ್, ಕಡಲಿಗೆ ಸೇರುವಂಥ ನದಿಯ ಕೊರತೆ ಇದೆಯಲ್ಲ, ದಿನನಿತ್ಯವೂ ಕೂಡ ಹೆಚ್ಚಾಗ್ತಾ ಇದೆ. ನದಿಯ ಕೊರೆತದ ಕಾರಣಕ್ಕಾಗಿ ರೈತರು ತಮ್ಮ ಕೃಷಿ ಭೂಮಿಯನ್ನು ಕಳೆದುಕೊಳ್ತಾ ಇದ್ದಾರೆ. UT ಖಾದರ್ ಅವರ ಕ್ಷೇತ್ರ ಇದು. ಡ್ಯಾಮ್ನಿಂದ ಹೊರಹೊಮ್ಮುವ ನೀರಿನಿಂದ ನದಿ ಕೊರೆತ ಆಗ್ತಾ ಇದೆ. ನದಿ ಕೊರೆತದಿಂದ ಎಕರೆಗಟ್ಟಲೆ ಕೃಷಿ ಭೂಮಿ ನೀರು ಪಾಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ತುಂಬೆ ವೆಂಟೆಡ್ ಡ್ಯಾಮ್, ಅದು ತುಂಬೆ ವೆಂಟೆಡ್ ಡ್ಯಾಮ್. ಈ ಡ್ಯಾಮ್ನಿಂದ ಇಡೀ ಮಂಗಳೂರಿಗೆ ನೀರು ಪೂರೈಕೆ ಆಗುತ್ತೆ. ಡ್ಯಾಮ್ನಿಂದ ಹೊರಹೊಮ್ಮುವ ನೀರಿನಿಂದ ರೈತರೇ ಕಂಗಾಲಾಗಿದ್ದಾರೆ. ನೀರು ಬೇಕು, ಅತಿಯಾದರೆ ಅನಾಹುತ ಆಗುತ್ತೆ, ಅಪಾಯ ಆಗುತ್ತೆ. ಡ್ಯಾಮ್ ಸುತ್ತಮುತ್ತ ತಡೆಗೋಡೆ ನಿರ್ಮಾಣ ಆಗಿಲ್ಲ, ಪ್ರಾಬ್ಲಮ್ ಇದು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಹೀಗೆ ಅನೇಕ ಬೆಳೆಗಳನ್ನು ಬೆಳೆದಿದ್ದಾರೆ. ನಾಶವಾಗ್ತಾ ಇದೆ. ಕೃಷಿಯನ್ನೇ ನಂಬಿಕೊಂಡ ಸುಮಾರು 9 ಕುಟುಂಬಗಳು ಕಂಗಾಲಾಗಿದ್ದಾವೆ. ರೈತರ ಸಮಸ್ಯೆಗೆ ಸ್ಪಂದಿಸಿಲ್ಲ. ಸರ್ಕಾರದ ವಿರುದ್ಧ ಆಕ್ರೋಶ ಜಾಸ್ತಿ ಆಗಿದೆ. ನೀವು ಆ ವಾದ ವಿವಾದ ಬೇಡ. ಇಲ್ಲಿ ಬಂದಿರೋದು ರೈತರು, ಈ ದೇಶದ ಬೆನ್ನೆಲುಬು ರೈತರು. ನಾವು ರೈತರ ಪರವಾಗಿ ಮಾತಾಡಬೇಕು. ನಾವು ಎಲ್ಲರೂ ರೈತರ ಮಕ್ಕಳೇ ಆಗಿರುವಾಗ ನೀವು ವಾದ ಮಾಡಿ ಪ್ರಯೋಜನ ಇಲ್ಲ. ನೀವು ಶಾಲೆಯನ್ನು ಶಿಫ್ಟ್ ಮಾಡ್ಬೋದು, ರೈತರ ಜಮೀನನ್ನ ಬೇರೆ ಕಡೆ ತಗೊಂಡೋಗ್ಲಿಕ್ಕಲ್ಲ. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ. ರೈತರಿಗೆ ಏನಾಗಬೇಕು ಹಾಗೆ ಮಾತಾಡೋದು. ವಿಮರ್ಶೆ ಮಾಡಿ ನಿಮ್ಮ ಜಲಮಟ್ಟ, ಡ್ಯಾಮಿನ ಜಲಮಟ್ಟ ಮತ್ತು ಈಗ ಒಂದು ಕೆಲಸ ಮಾಡಿ. ನೀವು ಆ ವಾದ ವಿವಾದ ಬೇಡ. ಇಲ್ಲಿ ಬಂದಿರೋದು ರೈತರು, ಈ ದೇಶದ ಬೆನ್ನೆಲುಬು ರೈತರು. ನಾವು ರೈತರ ಪರವಾಗಿ ಮಾತಾಡಬೇಕು. ನಾವು ಎಲ್ಲರೂ ರೈತರ ಮಕ್ಕಳೇ ಆಗಿರುವಾಗ ನೀವು ವಾದ ಮಾಡಿ ಪ್ರಯೋಜನ ಇಲ್ಲ. ನೀವು ಶಾಲೆಯನ್ನು ಶಿಫ್ಟ್ ಮಾಡ್ಬೋದು, ರೈತರ ಜಮೀನನ್ನ ಬೇರೆ ಕಡೆ ತಗೊಂಡೋಗ್ಲಿಕ್ಕಲ್ಲ. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ. ರೈತರಿಗೆ ಏನಾಗಬೇಕು ಹಾಗೆ ಮಾತಾಡೋದು. ವಿಮರ್ಶೆ ಮಾಡಿ ನಿಮ್ಮ ಜಲಮಟ್ಟ, ಡ್ಯಾಮಿನ ಜಲಮಟ್ಟ ಮತ್ತು ಈಗ ಒಂದು ಕೆಲಸ ಮಾಡಿ. ನೀವು ಆ ವಾದ ವಿವಾದ ಬೇಡ. ಇಲ್ಲಿ ಬಂದಿರೋದು ರೈತರು, ಈ ದೇಶದ ಬೆನ್ನೆಲುಬು ರೈತರು. ನಾವು ರೈತರ ಪರವಾಗಿ ಮಾತಾಡಬೇಕು. ನಾವು ಎಲ್ಲರೂ ರೈತರ ಮಕ್ಕಳೇ ಆಗಿರುವಾಗ ನೀವು ವಾದ ಮಾಡಿ ಪ್ರಯೋಜನ ಇಲ್ಲ. ನೀವು ಶಾಲೆಯನ್ನು ಶಿಫ್ಟ್ ಮಾಡ್ಬೋದು, ರೈತರ ಜಮೀನನ್ನ ಬೇರೆ ಕಡೆ ತಗೊಂಡೋಗ್ಲಿಕ್ಕಲ್ಲ. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ. ರೈತರಿಗೆ ಏನಾಗಬೇಕು ಹಾಗೆ ಮಾತಾಡೋದು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೋಡಿಹಳ್ಳಿ ಗುಂಪಿಗೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಗೆ, ನಿರ್ಲಿಸಿದ ಎಲ್ಲಾ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಧಿಕ್ಕಾರ. ಸ್ವರ್ಗದಲ್ಲಿ ಇದ್ದೇವೆಂದುಕೊಂಡು ಅಲ್ಲ, ನಮಗೆ 74 ನೆರೆ ಬಂದು
ಇದಕ್ಕಿಂತ ಈಗ ಈಗ ಇರೋದು ಅವರು 19 ಫೀಟ್ ನೀರು, ಆಗ 40 ಫೀಟ್ ನೀರು ಬಂದಿದೆ. ಅದರಲ್ಲಿ ಒಂದು ಚೂರು ಮಣ್ಣು ಹೋಗಲೇ ಇಲ್ಲ ನಮ್ಮದು ಭೂಮಿ. ಅದು ಡ್ಯಾಮ್ ಕಟ್ಟಿ ತಾತ್ಕಾಲಿಕ ಸ್ವಲ್ಪ ಇದು ಕಟ್ಟಿದ್ದಾರೆ, ಯಾವುದೋ ಒಂದು ತಡೆಗೋಡೆ, ಮತ್ತು ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ. ಪರಿಹಾರ ಏನು ಕೊಡಿಲ್ಲ, ನಮಗೆ ಕೊಡಿಲ್ಲ. ಅದರ ಬಗ್ಗೆ ಸರ್ಕಾರ ಆಗಲಿ ಜನಪ್ರತಿನಿಧಿ ಆಗಲಿ ಯಾರಾದರೂ ಸ್ಪಂದನೆ ಇಲ್ಲ, ಬಂದು ನೋಡಿಲ್ಲ ನಿಮ್ಮ ಸಮಸ್ಯೆ ಏನು, ನಿಮ್ಗೆ ಏನಾಗಿದೆ, ನಿಮ್ಮ ಎಷ್ಟು ಭೂಮಿ ಹೋಗ್ತದೆ, ತೆಂಗಿನ ಮರ, ಪಂಪ್ ಸೆಡ್, ಅಡಿಕೆ ತೋಟ, ಕೃಷಿ ಭೂಮಿ ಎಲ್ಲ ಸರ್ವನಾಶ ಆಗಿ ಹೋಗಿದೆ. ನಮ್ಮ ಕಣ್ಣದಲ್ಲಿ ಜರಿತಾ ಇರ್ತದೆ. ನಮ್ಮ ಟೋಟಲ್ 8 ರೈತರದ್ದು ಸಾಧಾರಣ ಒಂದು 3 ಎಕರೆ ಭೂಮಿ ಹೋಗಿರ್ಬೋದು. 3 ಎಕರೆ ತೆಂಗಿನ ತೋಟ, ಅಡಿಕೆ, ತೆಂಗಿನ ಮರ, ಬಾಳೆ ಕೃಷಿ, ಕರಿಮೆಣಸು ಎಲ್ಲ ಇದು ಸಂಪೂರ್ಣ ನಾಶ ಆಗಿ ಹೋಗಿದೆ. ಇದು ವರ್ಷ ಜರಿತಾ ಉಂಟು ನೀರು. ಇವರ ನೀರು ಬಿಡುವ ಇದರಿಂದ ಒಮ್ಮೆಲೆ ತುಂಬಿಸ್ತಾರೆ, ಒಮ್ಮೆಲೆ ಬಿಡ್ತಾರೆ ಡ್ಯಾಮಿನಿಂದ. ಆ ನೀರಿನ ರಭಸಕ್ಕೆ ಭೂಮಿ ಕೊಚ್ಚಿಕೊಂಡು ಹೋಗುದು. ಅಲ್ಲ, ನಮಗೆ 74 ನೆರೆ ಬಂದು ಇದಕ್ಕಿಂತ ಈಗ ಇರೋದು ಅವರು 19 ಫೀಟ್ ನೀರು, ಆಗ 40 ಫೀಟ್ ನೀರು ಬಂದಿದೆ. ಅದರಲ್ಲಿ ಒಂದು ಚೂರು ಮಣ್ಣು ಹೋಗಲೇ ಇಲ್ಲ ನಮ್ಮದು ಭೂಮಿ. ಅದು ಡ್ಯಾಮ್ ಕಟ್ಟಿ ತಾತ್ಕಾಲಿಕ ಸ್ವಲ್ಪ ಇದು ಕಟ್ಟಿದ್ದಾರೆ, ಯಾವುದೋ ಒಂದು ತಡೆಗೋಡೆ. ಮತ್ತು ನಿಜವಾಗ್ಲೂ ಈ ಸರ್ಕಾರಗಳು ರೈತರ ಪರವಾಗಿ ಕೆಲಸ ಮಾಡ್ತವೆ ಅಂತ ಹೇಳ್ತಾ ಬಂದಿದ್ದಾರೆ. ಆದರೆ ಇವತ್ತು ಈ ರೈತರನ್ನು ನೋಡಿ ನಮಗೆ ನಿಜವಾಗ್ಲೂ ಭಾಳ ಹೊಟ್ಟೆ ಉರಿಯಿತು. ಹಾಗಾಗಿ ನಮ್ಮ ತಂಡವೇ ಬಂದಿದೆ. ನಾವು ಖಂಡಿತವಾಗ್ಲೂ ಆಮ್ ಆದ್ಮಿ ಪಕ್ಷ ಯಾವಾಗಲೂ ರೈತರ ಪರವಾಗಿ ಇರುತ್ತೆ, ಅದು ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿದೆ. ಅದಕ್ಕಾಗಿ ನಾವು ಈ ಹೋರಾಟಕ್ಕೆ ಕೈ ಜೋಡಿಸಿದ್ದೇವೆ. ಈ ರೈತರು ಎಲ್ಲಿ ತನಕ ಹೋರಾಟ ಮಾಡ್ತಾರೋ ಅಲ್ಲಿ ತನಕ ನಾವು ಅವರೊಂದಿಗೆ ಇರ್ತೇವೆ. ರೈತರು ಕಳ್ಕೊಂಡಿರೋಂಥ ಭೂಮಿ ಅದು ಏನು ನೀರಲ್ಲಿ ಕೊಚ್ಚಿ ಹೋಗಿದೆ, ಆ ಭೂಮಿಗೆ ಪರಿಹಾರ ಸಿಗಬೇಕು ಮತ್ತು ಅವರಿಗೆ ಸರಿಯಾದ ಒಂದು ನೆಲೆಗಟ್ಟಿನಲ್ಲಿ ಈ ಅಧಿಕಾರ, ಜಿಲ್ಲಾಡಳಿತ ಅಥವಾ ಸರ್ಕಾರ ಅವ್ರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಬೇಕು. ಮತ್ತು ಈ ಇನ್ನು ಮುಂದೆ ಯಾವ ಜಮೀನಿದೆ, ಈ ನದಿ ಪಾತ್ರದಲ್ಲಿರುವಂಥ ಜಮೀನಿಗೆ ನೀರು ನುಗ್ಗದಾಗೆ ತಡೆಗೋಡೆ ಕಟ್ಟಿ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನಿಜವಾಗ್ಲೂ ಈ ಸರ್ಕಾರಗಳು ರೈತರ ಪರವಾಗಿ ಕೆಲಸ ಮಾಡ್ತವೆ ಅಂತ ಹೇಳ್ತಾ ಬಂದಿದ್ದಾರೆ. ಆದರೆ ಇವತ್ತು ಈ ರೈತರನ್ನು ನೋಡಿ ನಮಗೆ ನಿಜವಾಗ್ಲೂ ಭಾಳ ಹೊಟ್ಟೆ ಉರಿಯಿತು. ಹಾಗಾಗಿ ನಮ್ಮ ತಂಡವೇ ಬಂದಿದೆ. ನಾವು ಖಂಡಿತವಾಗ್ಲೂ ಆಮ್ ಆದ್ಮಿ ಪಕ್ಷ ಯಾವಾಗಲೂ ರೈತರ ಪರವಾಗಿ ಇರುತ್ತೆ, ಅದು ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿದೆ. ಅದಕ್ಕಾಗಿ ನಾವು ಈ ಹೋರಾಟಕ್ಕೆ ಕೈ ಜೋಡಿಸಿದ್ದೇವೆ. ಈ ರೈತರು ಅಲ್ಲಿನ ಸಮಸ್ಯೆ ಬಗ್ಗೆ ರೈತರೇ ವಿವರಿಸಿದ್ದಾರೆ. ನಮ್ಮ ಪ್ರತಿನಿಧಿ ಆದಿತ್ಯ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ, ನೋಡೋಣ. ಬಂಟ್ವಾಳದ ತುಂಬೆ ವೆಂಟೆಡ್ ಡ್ಯಾಮ್ನ ಮುಂಭಾಗದ ರೈತ ಸಂಘದಿಂದ ಪ್ರತಿಭಟನೆ ನಡೆಸಿದೆ. ಡ್ಯಾಮ್ಗೆ ಮುತ್ತಿಗೆ ಹಾಕೋದಕ್ಕೆ ರೈತ ಮುಖಂಡರು ಮುಂದಾಗಿದ್ದಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತ ಮುಖಂಡರು ಇಲ್ಲಿ ಜಮಾಯಿಸಿರುವಂಥದ್ದು. ಇಲ್ಲಿಗೆ ಸ್ಥಳಕ್ಕೆ ಅಧಿಕಾರಿಗಳು, ಬಂಟ್ವಾಳದ ತಹಶೀಲ್ದಾರ್ ಕೂಡ ಭೇಟಿಯನ್ನು ನೀಡಿದ್ದಾರೆ. ಭೇಟಿಯನ್ನು ನೀಡಿದ ಸಂದರ್ಭ ಇಲ್ಲಿದ್ದಂತಹ ರೈತ ಮುಖಂಡರವರಿಗೆ ಕ್ಲಾಸನ್ನು ತೆಗೆದುಕೊಂಡಿರುವಂಥದ್ದು. ಈ ಹೊತ್ತಲ್ಲೇ ಇಲ್ಲಿ ಪೊಲೀಸ್ ಕೂಡ ಜಮಾವಣೆಯಾಗಿದೆ. ಅಧಿಕಾರಿಗಳು ಇರುವಂಥ ಹೊತ್ತಲ್ಲಿ ಈಗ ರೈತರ ಪ್ರತಿಭಟನೆ ಅನ್ನುವಂಥದ್ದು ಇನ್ನೊಂದು ಹಂತಕ್ಕೆ ತಲುಪಿರುವಂಥದ್ದು. ತುಂಬೆ ವೆಂಟೆಡ್ ಡ್ಯಾಮ್ನ ಮುಂಭಾಗವೇ ಒಲೆಯನ್ನು ಉರಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ದೃಶ್ಯಾವಳಿಯಲ್ಲಿ ತಾವು ಗಮನಿಸ್ತಾ ಹೋಗಬಹುದು, ಇಲ್ಲಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಈ ಭಾಗದ ರೈತರ ಒಂದು ನಿರಂತರ ಹೋರಾಟಕ್ಕೆ ಯಾವುದೇ ರೀತಿಯ ಒಂದು ಫಲ ಅನ್ನುವಂಥದ್ದು ಸಿಕ್ಕಿಲ್ಲ, ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಡ್ಯಾಮ್ಗೆ ಬೀಗ ಹಾಕಿ ಮುತ್ತಿಗೆ ಹಾಕೋದಕ್ಕೆ ರೈತ ಮುಖಂಡರು ಮುಂದಾಗಿರುವಂಥದ್ದು. ಎಷ್ಟೋ ವರ್ಷದೊಂದು ಸಮಸ್ಯೆ ಇದು. ತುಂಬೆ ವೆಂಟೆಡ್ ಡ್ಯಾಮ್ನಿಂದ ಹೊರಹೊಮ್ಮುವಂತಹ ನೀರಿನ ರಭಸಕ್ಕೆ ಇಲ್ಲಿನ ಕೃಷಿ ಭೂಮಿಗಳೆಲ್ಲವೂ ಕೂಡ ಜಲಾವೃತವಾಗಿ ಒಂದು ರೀತಿಯ ನದಿ ಕೊರೆತದಿಂದಾಗಿ ಜನರ ಈ ಒಂದು ಕೃಷಿಕರ ಒಂದು ಭೂಮಿ ಅನ್ನುವಂಥದ್ದು ನದಿ ಪಾಲಾಗಿದೆ. ಎಷ್ಟೋ ಬಾರಿ ಇದರ ಬಗ್ಗೆ ಪ್ರತಿಭಟನೆಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಒಂದು ಪರಿಹಾರ ಅನ್ನುವಂಥದ್ದು ಸಿಕ್ಕಿಲ್ಲ. ಭೂಮಿ ಮಾತ್ರ ನೀರು ಪಾಲಾಗಿರುವಂಥದ್ದು. ಇಲ್ಲಿ ರೈತ ಮುಖಂಡರಿದ್ದರೆ ನಾನು ಅವ್ರ ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ಈ ಒಂದು ಪ್ರತಿಭಟನೆ ಎಷ್ಟು ವರ್ಷದ ಬೇಡಿಕೆ, ಏನು ಸಮಸ್ಯೆ, ಯಾಕೆ ನಿಮಗೆ ಸ್ಪಂದನೆ ಸಿಕ್ಕಿದೆ? ಇದು ಸಾಧಾರಣ 7-8 ವರ್ಷದಿಂದ ಇಲ್ಲಿ ಒಂದು ರೀತಿಯ ನಿರ್ಲಕ್ಷ್ಯ. ಈ ಡ್ಯಾಮ್ ಯಾವಾಗ ಕಟ್ಟಲಿಕ್ಕೆ ಶುರು ಮಾಡಿದ್ರ ಆವತ್ತಿನಿಂದ ಇಲ್ಲಿ ರೈತರಿಗೆ ಸಮಸ್ಯೆ ಆಗಿದೆ. ಇವರು ಇಲ್ಲಿ ಮಳೆಗಾಲ ಬರುವಾಗ ಸಮಸ್ಯೆ ಆಗಲಿಲ್ಲ, ಇವರು ನೀರು ಬಿಡುವ ಇದರಲ್ಲಿ ಇವರ ಒಂದು 10 ಜನರ ಭೂಮಿ ಕಳಚಿ ಬಿದ್ದು ಹೋಗಿದೆ. ಅದಕ್ಕೆ ಯಾರು ಕಾರಣ? ಅಧಿಕಾರಿ ವರ್ಗದವರಿಂದ ಆದಂಥ ಅನ್ಯಾಯ. ಇದನ್ನು ಸರಿ ಮಾಡಿಸಲಿಕ್ಕೆ ನಾವು 1 ವರ್ಷದಿಂದ ನಗರ ಪಾಲಿಕೆಗೆ ನಾವು ನಿರಂತರ ಮಾತಾಡ್ತಾ ಇದ್ದೇವೆ. ಆದರೆ ಅವರು ನಮ್ಮನ್ನೊಂದು ನಿರ್ಲಕ್ಷ್ಯ ಮಾಡಿ ಇವರು ಹೋಗಿದ್ದಾರೆ. ಎಸ್, ಅಧಿಕಾರಿಗಳು ಕೂಡ ನಮ್ಮೊಂದಿಗೆ ಇದ್ದರ ಹತ್ರ ಮಾತನಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್, ಈ ಒಂದು ಸಮಸ್ಯೆಗೆ ಪರಿಹಾರ ಇಲ್ವಾ? ಯಾಕೆ ನಿರ್ಲಕ್ಷ್ಯ ಆರೋಪ ಕೇಳಿದ್ದಾರೆ? ಸರ್, ಈಗ ನಮ್ಮ ತುಂಬೆ ಡ್ಯಾಮ್ನ ಕೆಳಭಾಗದಲ್ಲಿ ನಮ್ಮದು 15 ಫೈನಾನ್ಸ್ ಅನುದಾನದಲ್ಲಿ ನಾವು ತಡೆಗೋಡೆ ಕಟ್ಟಲಿಕ್ಕೆ ಇಟ್ಟಿದ್ದೇವೆ. ಫಸ್ಟ್ ಅನುದಾನದಲ್ಲಿ 2022-23 ಸಾಲ ಅನುದಾನದಲ್ಲಿ
ಸುಮಾರು 1 ಕೋಟಿ ವೆಚ್ಚದಲ್ಲಿ 57 ಮೀಟರ್ ಉದ್ದಕ್ಕೆ ಇದು ಪ್ರೊವಿಷನ್ ಇಟ್ಟು ಈಗ ನಾವು ಟೆಂಡರ್ ಆಲ್ರೆಡಿ ಕರೆದಿದ್ದೇವೆ, ವರ್ಕೌಟ್ ಸ್ಟೇಜಲ್ಲಿದೆ. ಸೊ ಇವರಿಗೆ ಸತೀಶ್ ಶೆಟ್ಟಿ ಗುತ್ತಿಗೆದಾರರಿಗೆ ನಾವು ವರ್ಕೌಟ್ ಇದು ಮಾಡಿದ್ದೇವೆ. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಅಂದರೆ 23-24 ಸಾಲಲ್ಲಿ 1,70,00,000 ಪುನಃ ಇಟ್ಟಿದ್ದೇವೆ ಕಂಟಿನ್ಯೂಷನ್. ಯಾಕಂದರೆ ಇದು ಫಸ್ಟ್ ಇದೆಲ್ಲ 56 ಮೀಟರ್ ಮಾತ್ರ ಆಗ್ತದೆ. ಇದು ಮುಂದಿನ ಹಂತದಲ್ಲಿ 67 ಮೀಟರ್ ಉದ್ದಕ್ಕೆ. ಯಾಕಂದರೆ ಫಸ್ಟ್ ಹಂತದಲ್ಲಿ ನಾವೇನು ರಿಟೈನಿಂಗ್ ವಾಲ್ ಮಾತ್ರ ಪ್ರೊವಿಷನ್ ಇಟ್ಟಿದ್ವಿ. ಎರಡನೇ ಹಂತದಲ್ಲಿ 1,70,00,000 67 ಮೀಟರ್ ಪ್ಲಸ್ ಫಿಲ್ಲಿಂಗ್, ಬ್ಯಾಕ್ ಫಿಲ್ಲಿಂಗ್ ಮಾಡಿ, ಯಾಕಂದ್ರೆ ಅವರ ಜಾಗ ಸಮತಟ್ಟು ಮಾಡಿ ಆ ಲೆವೆಲಿಗೆ ಮಾಡಿಕೊಡ್ಬೇಕಾಗ್ತದೆ. ಅದು ಸಹ ನಾವು ಪ್ರೊವಿಷನ್ ಇಟ್ಟಿದ್ದೇವೆ. ವಿಳಂಬ ಅಂದರೆ ಗ್ರಾಂಟ್ ಇದಕ್ಕೆ 15 ಫೈನಾನ್ಸ್ ಅನುದಾನದಲ್ಲಿ ನಾವು ಪ್ರೊವಿಷನ್ ಇಟ್ಟಿದ್ದೇವೆ. ಮುಂದಕ್ಕೆ ಇದು ಎಷ್ಟು ಸಮಯ ಬೇಕಾಗುತ್ತೆ ಇದನ್ನು ಸರಿ ಮಾಡಲಿಕ್ಕೆ ಹೇಳಿದರೆ ಈಗ ನಾವೊಂದು ಜನವರಿ 10 ಕೆಲಸ ಪ್ರಾರಂಭಿಸ್ತೇವೆ. ಯಾಕಂದರೆ ಅವರು ಕಾಂಟ್ರಾಕ್ಟ್ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಅವರಿಗೆ ನಾವು ಮೊನ್ನೆ ಸಹ ನಾವು ಸಂಪರ್ಕದಲ್ಲಿದ್ದೇವೆ. ಅವರು 1-2 ತಿಂಗಳು ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನು ಸೇಫ್ಟಿ ಇದಕ್ಕೆ ನಾನು ಜನವರಿ 10 ನಾವು ಕೆಲಸ ಸ್ಟಾರ್ಟ್ ಮಾಡಿಸಿ ಇಮಿಡಿಯೇಟ್ ಮತ್ತು ನಿಲ್ಲಿಸಿಲ್ಲ, ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗ್ತೇವೆ. ಇದು ಅಧಿಕಾರಿಗಳ ಮಾತು. ಮಂಗಳೂರು ಪಾಲಿಕೆಯ ಕಮಿಷನರ್ ಇಲ್ಲಿಗೆ ಬರೋ ತನಕ ನಮ್ಮ ಈ ಪ್ರತಿಭಟನೆಯನ್ನು ನಾವು ಬಿಡೋದಿಲ್ಲ. ಏನು ಭೂಮಿ ನಷ್ಟ ಆಗಿದೆ ಅದಕ್ಕೆ ಪರಿಹಾರವನ್ನು ಕೊಡಬೇಕು, ತಡೆಗೋಡೆಯನ್ನು ನಿರ್ಮಾಣ ಮಾಡಿಯೇ ಕೊಡಬೇಕು ಅನ್ನುವಂಥ ಆಗ್ರಹ ಬಹಳ ತೀವ್ರತರನಾಗಿ ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಂಜಿತ್ ಜೊತೆ ಆದಿತ್ಯ TV5 ಮಂಗಳೂರು. ಕಡಲ ತಡಿಯ ಜಿಲ್ಲೆ ಮಂಗಳೂರು ಮಹಾನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವಂಥ ತುಂಬೆ ಡ್ಯಾಮ್ ಇದು. ತುಂಬೆ ಡ್ಯಾಮಿನ ಇಕ್ಕೆಲೆಗಳಲ್ಲೂ ಕೂಡ ನೀರು ಹರಿಬಿಡ್ತಾರಲ್ಲ, ಇಕ್ಕೆಲೆಗಳಲ್ಲೂ ಕೂಡ ನದಿಯ ಕೊರತೆಯಿಂದಾಗಿ ಕೃಷಿ ಭೂಮಿ ನೀರು ಪಾಲಾಗ್ತಾ ಇದೆ, ಕೊಚ್ಕೊಂಡು ಹೋಗ್ತಾ ಇದೆ. ಅಡಿಕೆ, ತೆಂಗು, ಬಾಳೆ, ಮೆಣಸು ಎಲ್ಲವೂ ಕೂಡ ನೀರು ಪಾಲಾಗ್ತಾ ಇದೆ. ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಮಹಾನಗರ ಪಾಲಿಕೆ ಅನ್ನೋದು ಇಲ್ಲಿನ ರೈತರ ಆಗ್ರಹವಾಗಿದೆ. ಪ್ರತಿ ವರ್ಷವೂ ಕೂಡ ಬೆಳೆ ಕೊಚ್ಕೊಂಡು ಹೋಗುತ್ತೆ, ಪರಿಹಾರವನ್ನು ತಂದು ಕೊಟ್ಬಿಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಶಾಶ್ವತ ಪರಿಹಾರ ಇಕ್ಕೆಲೆಗಳಲ್ಲಿ ತಡೆಗೋಡೆ ನಿರ್ಮಾಣ ಮಾಡುವುದು ಅನ್ನೋದು ರೈತರ ಆಗ್ರಹ. ಭಾಸ್ಕರ್ ಇದ್ದಾರೆ, ಭೂಮಿಯನ್ನು ಕಳೆದುಕೊಂಡಿರುವಂಥ ರೈತರವರು. ನಮಸ್ಕಾರ ಭಾಸ್ಕರ್ ಅವರೇ. ನಮಸ್ಕಾರ. ಪ್ರತಿ ವರ್ಷವೂ ಈ ಸಮಸ್ಯೆ ಆಗತ್ತಾ? ನೀರು ಈಗ ಡ್ಯಾಮಿನ ಎತ್ತರವನ್ನು ಹೆಚ್ಚಳ ಮಾಡಿದ ನಂತರದಲ್ಲಿ ಈ ಸಮಸ್ಯೆ ಜಾಸ್ತಿ ಆಗಿದೆಯಾ, ಹೇಗೆ? ಹೌದು, ಡ್ಯಾಮಿನ ಎತ್ತರ ಮಾಡಿದ ಮೇಲೆ ಈ ಸಮಸ್ಯೆ ಜಾಸ್ತಿ ಆಗಿದೆ. ಮುಂಚೆ 6 ಅಡಿ ಇದ್ದಾಗ ಏನು ಸಮಸ್ಯೆ ಆಗ್ತಾ ಇರ್ಲಿಲ್ವಾ? ಮುಂಚೆ ಸಮಸ್ಯೆ ಆಗಿದೆ. ಈಗ 6 ಫೀಟಿಗೆ ಏರಿಸಿದ ಮೇಲೆ ತುಂಬಾ ಸಮಸ್ಯೆ ಆಗಿದೆ. ಓಕೆ, ಯಾವ ರೀತಿ ಎಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ ನೀವು? ಒಂದನೇದಾಗಿ 6 ಫೀಟಿಗೆ ಏರಿಸಿದ ನಂತರ ಇವರು ಬೇಗ ನವೆಂಬರ್ ಅಲ್ಲಿ ನೀರು ಫುಲ್ ಮಾಡ್ತಾರೆ. ಆ ನಂತರ ಒಮ್ಮೆಲೆ ಬಿಡ್ತಾರೆ. ಅದು ಗುದ್ದಿ ನಮ್ಮ 3-4 ಎಕರೆ ಜಮೀನು ಈಗ ನದಿಯಲ್ಲಿ ಉಂಟು. ನಮ್ಮನ್ನು ಯಾರು ಕೇರ್ ಮಾಡ್ತಾ ಇಲ್ಲ. ಅಂದ್ರೆ 3-4 ಎಕರೆ ಕೊಚ್ಕೊಂಡು ಹೋಗಿದೆ ಆಲ್ರೆಡಿ ನದಿಯಲ್ಲಿ ಉಂಟು. ಈ ನಗರ ಪಾಲಿಕೆ ಆಗ್ಲಿ, ನಮ್ಮ ಜನಪ್ರತಿನಿಧಿ ಆಗ್ಲಿ, ನಮ್ಮ ವಾಸಸ್ಥಳ ಕಳ್ಳಿಗೆದ್ದು MLA ಆಗ್ಲಿ, ಆ ಜಾಗದ್ದು MLA ಆಗ್ಲಿ, ತುಂಬೆ ಗ್ರಾಮದ್ದು ಯಾರು ಸಹ ನಮ್ಮನ್ನು ಸ್ಪಂದಿಸಲಿಲ್ಲ. ಅವರ ಬಳಿ ಹೋಗಿ ಸುಸ್ತಾಗಿದೆ. ನಮಗೆ ತುಂಬಾ ಬೇಸರವಾಗಿದೆ. ಏನು ಮಾಡಿದ್ರು ನಮ್ಮನ್ನು ಕೇರ್ಲೆಸ್ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ನಾವು ನಿನ್ನೆ ಪ್ರತಿಭಟನೆ ಮಾಡಿದ್ದೇವೆ. ಪ್ರತಿಭಟನೆಯಲ್ಲಿ ಸ್ವಲ್ಪ ಮಾಡಿ, ಆದ್ರೂ ನಮ್ಮ ಊರಿನವರು ಯಾರು ಇದು ಕೊಡದಿದ್ರು ರೈತ ಸಂಘ ನಮಗೆ ತುಂಬಾ ಉಪಕಾರ ಆಗಿದೆ. ಮತ್ತೆ ಮಾಧ್ಯಮ ಮಿತ್ರರು, ರೈತ ಸಂಘ, ಪೊಲೀಸ್ ವರ್ಗ ತುಂಬಾ ನಮಗೆ ಹೆಲ್ಪ್ ಮಾಡಿದೆ ಸರ್. ಈಗ ತುಂಬೆ ವೆಂಟ ಡ್ಯಾಮ್ನ ಅಲ್ಲಿ ಸ್ಥಳಾಂತರ ಮಾಡೋಕ್ಕಾಗಲ್ಲ, ಆ ಕಟ್ಟಡವನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಈಗ 2 ಕಡೆಗಳಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆಯವರು ಏನ್ ಹೇಳ್ತಿದ್ದಾರೆ ನಿಮ್ಗೆ ಉತ್ತರ? ಅದೇ ಮಾಡ್ತೇವೆ ಅಂತ ಹೇಳ್ತಾರೆ, ಮಾಡ್ತಾ ಇಲ್ಲ. ಒಮ್ಮೆ ಅಲ್ಲಿ ಹೋಗುವಾಗ ನಮ್ಮನ್ನು ಇದು ಮಾಡಿ ಮಾಡ್ತೇವೆ ಅಂತ ಹೇಳಿ ಕಳಿಸ್ತಾರೆ, ಮತ್ತೆ ಅದರ ಸುದ್ದಿಯೇ ಇಲ್ಲ. ಮತ್ತೆ ಊರಿನವರದ್ದು ಇದು ಇಲ್ಲ. ನಮಗೆ ಮಂಗಳೂರಿನವರಲ್ಲಿ ಬೇಸರ ಇಲ್ಲ. ಯಾಕೆಂದ್ರೆ ಇವರು ನೀರು ಮಾರಿ ಅಲ್ಲ ಸರ್, ಹಣ ಅವರಿಗೆ ಮಾರಿ ಅಲ್ಲ ಕೊಡುದು. ಇವರು ಯಾಕೆ ಈ ರೀತಿ ಮಾಡ್ತಾರ ಅಂತ ಗೊತ್ತಿಲ್ಲ, ನಮಗೇ ಗೊತ್ತಿಲ್ಲ ಸರ್. ಈ ಪಾಣೆಮಂಗ್ಳೂರಲ್ಲಿ ಈಗ ಬ್ರಿಡ್ಜ್ ಕಟ್ತಾರೆ, 6 ಲಕ್ಷದ ಬ್ರಿಡ್ಜ್ ಅದನ್ನು ಡೆಮಾಲಿಷ್ ಮಾಡ್ತಾರೆ, ಪುನಃ ಕಟ್ತಾರೆ, ವೇಸ್ಟ್ ಮಾಡ್ತಾ ಇದ್ದಾರೆ. ನಮ್ಮನ್ನು ರೈತರನ್ನ ಯಾಕೆ ಕಡೆಗಣಿಸ್ತಾರೆ ಅಂತ ಗೊತ್ತಾಗುದಿಲ್ಲ ಸರ್. ಅಂದಾಜು ಎಷ್ಟು ಕಿಲೋಮೀಟರ್, ಎಷ್ಟು ದೂರದವರೆಗೆ ನೀವು ಈ ತಡೆಗೋಡೆಯನ್ನ ನಿರ್ಮಾಣ ಮಾಡಬೇಕು ಅನ್ನೋದು ನಿಮ್ಮ ಮನವಿ, ಬೇಡಿಕೆ ಇದೆ? 250 ಮೀಟರ್ ಇರ್ಬೋದು ಸರ್. 250-300 ಮೀಟರ್ ಒಳಗೆ. ಕಿಲೋಮೀಟರ್ ಅಲ್ಲ, ಬರೀ ಮೀಟರ್ ಅಷ್ಟೇ. ಹೌದು, ಹೌದು. 250 ಮೀಟರ್ ತಡೆಗೋಡೆ ನಿರ್ಮಾಣ ಮಾಡ್ಬೇಕಷ್ಟೇ. ಮಾಡ್ಬೇಕು. ಅದಕ್ಕೆ ನಮ್ಮ ಸರ್ಕಾರದ ಬಳಿ ದುಡ್ಡು ಇಲ್ವಾ? ಗೊತ್ತಿಲ್ಲ ಸರ್, ಯಾಕೆ ಆಟ ಆಡ್ತಾರ ಅಂತ ಗೊತ್ತೇ ಇಲ್ಲ ನಮಗೆ.
ಹಾಗೆ ಸಂಪರ್ಕದಲ್ಲಿರಿ. ಇದೀಗ ಮಂಗಳೂರು ನಗರ ಪಾಲಿಕೆಯ ಕಮಿಷನರ್ ಆನಂದ್ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ, ಹೇಳಿ ಸರ್. ತುಂಬೆ ಡ್ಯಾಮ್ನ ಎತ್ತರ ಮಾಡಿದ ನಂತರದಲ್ಲಿ ಅಲ್ಲಿನ ರೈತರಿಗೆ ಸಮಸ್ಯೆ ಆಗಿದೆ. ಒಂದೇ ಬಾರಿ ನೀರು ಹರಿಯೋದ್ರಿಂದ ಜಮೀನು, ಕೃಷಿ ಜಮೀನು ಕೊಚ್ಕೊಂಡು ಹೋಗ್ತಾ ಇದೆ, ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಹೌದು, ಇದು ಸರ್ ಏನಾಗಿದೆ, ಇವಾಗ ನಮ್ಮ ತುಂಬೆ ಡ್ಯಾಮ್ ನಲ್ಲಿ ಅದು ಕಟ್ಟಿರುವಂತದ್ದು 2016-17 ಭಾಗದಲ್ಲಿ ನೀರು ಫ್ಲೋ ಆಗುವಂತದ್ದು ಏನಾಗಿದೆ, ಕ್ರಮೇಣವಾಗಿ ನಮ್ಮ ರೈತರದ ಜಮೀನಲ್ಲಿ ಏನಾಗಿದೆ, ಅದು ಒಂದು ಫೋರ್ಸ್ ಕಡೆ ಬಂದ್ಬಿಟ್ಟು ಅದು ಎರೋಷನ್ ಮಾಡ್ಕೋತಾ ಹೋಗ್ತಾ ಇದೆ, ಅದು ಎರೋಷನ್. ಸೊ ಇದನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಗೌರವಾನ್ವಿತ ನಮ್ಮ ಮೇಯರ್ ಅವರು ಮತ್ತೆ ಎಲ್ಲರೂ ಸಹಿತ ಅದನ್ನ ವಿಸಿಟ್ ಮಾಡಿದ್ದಾರೆ. ಮಾಡಿದ ನಂತರ ಎರೋಷನ್ ಬಗ್ಗೆ ಅದು ಗೊತ್ತಾಗಿದೆ. ಮೊನ್ನೆನೂ ಸಹಿತ ರೈತರು ಪ್ರೊಟೆಸ್ಟ್ ಮಾಡಿದ್ರು. ಸೊ ಅಲ್ಲಿಗೂ ಸಹ ನಾನು ಭೇಟಿ ಕೊಟ್ಟಿದ್ದೆ. ಸೊ ಈ ಹಿಂದೆನೂ ನಾನು ಬಂದ ನಂತರ ಅವಾಗ ನಮ್ಮ ರೈತರು ನಮ್ಮ ಆಫೀಸ್ಗೆ ಬಂದು ಒಂದು ರಿಕ್ವೆಸ್ಟ್ ಅನ್ನ ಕೊಟ್ಟಿದ್ರು. ತದನಂತರ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಮಾತಾಡ್ಕೊಂಡು ಅದ್ರದ್ದು ಏನ್ ಮಾಡಿದ್ವಿ, 63 ಮೀಟರ್ಸ್ದು ಒಂದು ತಡೆಗೋಡೆ ಕಟ್ಟುವಂತದ್ದು ಒಂದ್ ಭಾಗ, ಇನ್ನೊಂದು 57 ಮೀಟರ್ದು ತಡೆಗೋಡೆ ಕೊಟ್ಟುವಂತದ್ದು, ಎರಡನ್ನೂ ಸಹ ಇಮಿಡಿಯೇಟ್ ಆಗಿ ಅದನ್ನ ಟೆಂಡರ್ ಕರೆದು ಪ್ರೋಸೆಸ್ ಮಾಡಿದೀವಿ. ಇನ್ನೊಂದು ವೀಕ್ ನಲ್ಲಿ ಅದು ತಡೆಗೋಡೆ ನಿರ್ಮಾಣ ಆಗ್ತದೆ ಒಂದ್ ಭಾಗ. ಇನ್ನೊಂದು ಆ ತಡೆಗೋಡೆ ನಿರ್ಮಾಣ ಆದ ನಂತರ ಅವ್ರದ್ದು ಏನ್ ಮಣ್ಣು ಕುಸಿತ ಆಗಿದೆ ಅವ್ರ ಜಮೀನ್ದು, ಆ ಜಮೀನ್ಗೆ ಲ್ಯಾಂಡ್ ಇದಕ್ಕೆ ಮಣ್ಣನ್ನ ತುಂಬುವಂತದ್ದು ಪ್ರಕ್ರಿಯೆ, ತುಂಬಿ ಅದು ಲೆವೆಲ್ ಮಾಡಿ ಕೊಡುವಂತದ್ದು. ಮೂರನೇ ಪ್ರಕ್ರಿಯೆ, ಅವರಲ್ಲಿ ಏನೇನು ಮರಗಳು, ಇವಾಗ ಅಡಿಕೆ ಮರಗಳಿದ್ವು ಸೈಡ್ ನಲ್ಲಿ, ಅವೆಲ್ಲವೂ ಸಹಿತ ಐಡೆಂಟಿಫೈ ಆಗಿದೆ. ಆ ಏನು ಅವ್ರು ಕಳ್ಕೊಂಡಿದ್ದಾರೆ ಈ ಮರಗಳು ಅವ್ರಿಗೆ ಹೋಗಿರುವಂತದ್ದು, ಅದು ನಮ್ಮ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಇಂದ ಎವ್ಯಾಲ್ಯೂಯೇಷನ್ ಮಾಡಿಸಿ ಅವ್ರಿಗೆ ಒಂದು ಪರಿಹಾರವನ್ನ ಒದಗಿಸ್ಕೊಡುವಂತದ್ದು. ಈ 3 ಪ್ರಕ್ರಿಯೆ ಇವಾಗ ನಡೀತಾ ಇದೆ. ಒಂದು. ಎರಡನೇದು ಏನಂತ ಹೇಳಿದ್ರೆ, ಈ ಭಾಗದಲ್ಲಿ ಏನು ಇದು ನಮ್ಮ ತುಂಬೆ ಡ್ಯಾಮ್ ಇಂದ ಹೊರಗೆ ಹೋಗ್ತದೆ, ಈಗ ಕಂಟಿನ್ಯೂಸ್ ಈ ಸರಿ ಮಳೆ ಆಗಿದೆ, ಅದಕ್ಕೆ ಪೂರಕವಾಗಿ ಈ ತಡೆಗೋಡೆಗಳನ್ನೆಲ್ಲ ನಿರ್ಮಾಣ ಮಾಡುವಂತದ್ದು ಆಗ್ತದೆ ಸರ್. ಸರ್, ಈಗ ತಡೆಗೋಡೆ ನಿರ್ಮಾಣ ಕಾರ್ಯ ಯಾವಾಗಿಂದ ಆರಂಭ ಆಗ್ಬೋದು ಸರ್? ಸರ್ ಎಲ್ಲ ಆಗೋಗಿದೆ, ನಮ್ದು ಟೆಂಡರ್ ಎಲ್ಲ ಮುಗ್ದೋಗಿದೆ ಸರ್. ಇನ್ನೊಂದು ವಾರದಲ್ಲಿ ಅಥವಾ 15 ಡೇಸ್ ಒಳಗಡೆ ಅದು ಇದು ವರ್ಕ್ ಶುರು ಮಾಡ್ಬಿಡ್ತಾರೆ ಸರ್ ಅವರು. ಓಕೆ, ಟೆಂಟೇಟಿವ್ಲಿ ಎಷ್ಟು ದಿನಗಳ ಒಳಗೆ ಕಾಮಗಾರಿ ಮುಗಿಬಹುದು ಸರ್? ಅದು ಏನಂತ ಹೇಳಿದ್ರೆ, ನಮ್ಮ ಇದರಲ್ಲಿ ತಡೆಗೋಡೆ ನಿರ್ಮಾಣ ಮಾಡೋದ್ರೆ ಈಗ ನೀರು ವಾಟರ್ ಫ್ಲೋ ಇದೆ ನಮ್ಗೆ. ಆ ವಾಟರ್ ಫ್ಲೋ ನ ಫಸ್ಟ್ ಅದನ್ನ ತಡೆಗಟ್ಕೋತಾ ಅವರು ಈ ಕಾಂಕ್ರೀಟ್ ಬ್ಲಾಕ್ಸ್ ಗಳನ್ನ ಹಾಕೊಳ್ತಾ ತಡೆಗೋಡೆಗಳನ್ನ ಮಾಡ್ತಾ ಅವರು ಮಾಡ್ತಾರೆ. ಮೋಸ್ಟ್ಲಿ ನನ್ಗೆ ಅದು ಒಂದು 3 months ಆಗುತ್ತೆ ಅಂತ ಕಾಣುತ್ತೆ. ಹೌದು ಹೌದು. ಎಷ್ಟು ಖರ್ಚಾಗುತ್ತೆ ಸರ್ ಇದಕ್ಕೆ? ಈಗ ನಾವು 1 ಕೋಟಿ ರೂಪಾಯಿಯಷ್ಟು ಒಂದು ತಡೆಗೋಡೆ, ಒಂದು 57 ಮೀಟರ್ಸ್ ಆ ತರ ಏನೋ ಇದೆ. ಮತ್ತೆ 1 ಕೋಟಿ 27 ಲಕ್ಷ ಅದ್ರದ್ದು ಇನ್ನೊಂದು ಮಾಡಿದೀವಿ. ರೈತರ ಬೇಡಿಕೆ ಇರೋದು 250 ಮೀಟರ್ ತಡೆಗೋಡೆ ಆಗ್ಬೇಕು, ಆದಾಗ ಮಾತ್ರ ನಮ್ಮ ಜಮೀನುಗಳು ಸುರಕ್ಷಿತವಾಗಿರುತ್ತೆ ಅನ್ನೋದು ಅವರ ಅಭಿಪ್ರಾಯ. ಹೌದು ಹೌದು. ಅದನ್ನ ಸ್ವಲ್ಪ ಸೈಂಟಿಫಿಕ್ ಆಗಿ ಒಂದ್ ಸ್ವಲ್ಪ ಎವ್ಯಾಲ್ಯೂಯೇಷನ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ಅದನ್ನ ಮೈನರ್ ಇರಿಗೇಷನ್ ಇಂಜಿನಿಯರ್ಸ್ ಗಳನ್ನು ಅವ್ರ ಸಹಾಯ ಎಲ್ಲ ತೆಗೆದುಕೊಳ್ತಾ ಇದ್ದೀವಿ. ಯಾಕಂದ್ರೆ ತುಂಬೆ ಡ್ಯಾಮ್ ಬಂದ್ಬಿಟ್ಟು ಕಾರ್ಪೊರೇಷನ್ ಅವರು ಮೇಂಟೈನ್ ಮಾಡುವಂತದ್ದು. ಕಾರ್ಪೊರೇಷನ್ ಅವ್ರ ಬೆಳೆಯಲ್ಲಿ ಅಷ್ಟು ಅಮೌಂಟ್ ಇರುವುದಿಲ್ಲ. ಆದ್ರೆ ಏನೇನ್ ಇರ್ತದೆ ಅವ್ರಿಗೆ ಯಾವ ರೀತಿ ನಾವು ಸಬ್ಸೈಡ್ ಮಾಡಬಹುದು ಅವೆಲ್ಲ ಕ್ರಮೇಣವಾಗಿ ಈಗ ತೆಗೆದುಕೊಳ್ತಾ ಇದ್ದೀವಿ. ಸೊ ತದನಂತರ ಈಗ ಮೈನರ್ ಇರಿಗೇಷನ್ಸ್ ಅವ್ರನ್ನು ಕರೆದುಕೊಂಡು ವಿಲ್ ಡೆಫಿನೆಟ್ಲಿ ಗೆಟ್ ಇಟ್ ಡನ್. ಈಗ ತೋಟಗಾರಿಕೆ ಇಲಾಖೆಯಿಂದ ನೀವು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸರ್, ಅದು ಯಾವ ರೀತಿ ಪರಿಹಾರ ಅಂದ್ರೆ ನೆರೆ ಪರಿಹಾರದ ರೂಪದಲ್ಲಿ ಕೊಡ್ತೀರಾ, ಯಾವ ರೀತಿ ಅಂತ ಹೇಳಿ? ಇಲ್ಲ, ಲ್ಯಾಂಡ್ ಲೂಸರ್ಸ್ ನಮ್ದು ನೀರಿಂದ ಆಗಿರುವಂತ ಇದಕ್ಕೆ ನಮ್ ನೀರಿಂದ ಆಗಿದೆ, ಅವ್ರ ಮರಗಳನ್ನು ಕಳ್ಕೊಂಡಿದ್ದಾರೆ. ಆ ಮರಗಳು ಎಷ್ಟು ಕಳ್ಕೊಂಡಿದೆ ಅಂತ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರೂ ಹೇಳ್ತಾರೆ. ಮತ್ತೆ ಅವ್ರ ಹತ್ರನೂ ಎಲ್ಲ ಇರ್ತದೆ, ದಾಖಲಾತಿ ಇರ್ತದೆ, ಬೆಳೆ ದಾಖಲಾತಿ ಎಲ್ಲ ಇರ್ತದೆ. ಅದು ನಮ್ಗೆ ಇದು ಏನೋ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಒಂದು ಗೈಡ್ಲೈನ್ಸ್ ಇದೆ, ಯಾವ ಮರಕ್ಕೆ ಏನ್ ಕೊಡ್ಬೇಕು ಅಂತ ಹೇಳಿ. ಅದರ ಪರಿಹಾರ ಕೊಡ್ತೀವಿ ನಾವು, ಅವ್ರಿಗೆ 1 time ರಿಲೀಫ್ ಕೊಡ್ತೀವಿ. ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸ್ಥಳಕ್ಕೆ ಏನಾದ್ರು ಹೋಗಿದ್ರಾ ತಾವು? ಪ್ರತಿಭಟನೆ ನಿನ್ನೆ ಆಯ್ತು, ಹೋಗಿ ಬಂದಿದ್ದೇನೆ, ನಾನು ಮಾತಾಡಿ ಬಂದಿದ್ದೇನೆ ರೈತರೊಟ್ಟಿಗೆ. ಓಕೆ, ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ, ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ, ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಇಲ್ಲ, ಅವ್ರ ನೋವು ಖಂಡಿತವಾಗ್ಲೂ ಅದು ಒಂದು ನ್ಯಾಯಯುತವಾಗಿದೆ. ಬಟ್ ನಾನು ಅವರಲ್ಲಿ ಮನವರಿಕೆ ಮಾಡ್ಕೊಂಡಿದ್ದೇನೆ. ಡೆಫಿನೆಟ್ಲಿ ಅವ್ರಿಗೆ ಒಂದು ಒಳ್ಳೇದ್ ಮಾಡೋಣ ಅನ್ನೋದು ಒಂದು ಸಂಕಲ್ಪ ಇದೆ, ಮಾಡ್ತೀವಿ. ಓಕೆ, ಹಾಗಾದ್ರೆ ಇನ್ನು ಮುಂದಿನ ವರ್ಷದಿಂದ ರೈತರಿಗೆ ಭೂಮಿ ಕೊರತೆ ಆಗೋದಿಲ್ಲ ಅನ್ನೋ ಭರವಸೆಯನ್ನು ನೀವು ಕೊಡ್ಬೋದು ಸರ್? ಖಂಡಿತವಾಗ್ಲು ಐ ಆಮ್ ವಿತ್ ದೆಮ್. ಓಕೆ, ಧನ್ಯವಾದಗಳು ಆನಂದ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಮಂಗಳೂರು ನಗರ ಪಾಲಿಕೆ, ಮಹಾನಗರ ಪಾಲಿಕೆಯ ಆಯುಕ್ತರು ನಮ್ಮ ಜೊತೆ ಮಾತನಾಡಿದ್ರು. ಅವರು ಹೇಳ್ತಾ ಇದ್ದಾರೆ, ಈಗ ಕಾಮಗಾರಿ ಶುರು ಮಾಡ್ತಾ ಇದ್ದೇವೆ, ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸಿದ್ದೇವೆ, ಇನ್ನೇನು ಕೆಲವೇ ದಿನದಲ್ಲಿ ಕಾಮಗಾರಿ ಆರಂಭ ಆಗುತ್ತೆ. ಪ್ರತಿ ವರ್ಷವೂ ಕೂಡ ರೈತರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರಲ್ಲ, ಈಗ ಮುಂದಿನ ವರ್ಷದಿಂದ ಆ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಏನು ಜಮೀನು ಕಳೆದುಕೊಂಡಿದ್ದಾರೆ, ಲ್ಯಾಂಡ್ ಲೂಸರ್ಸ್, ಭೂಮಿಯನ್ನು ಕಳೆದುಕೊಂಡಿರುವ ಸಂತ್ರಸ್ತರಿದ್ದಾರೆ, ಅವರಿಗೆ ಪರಿಹಾರವನ್ನು ಕೂಡ ಒದಗಿಸುವ ನಿಟ್ಟಿನಲ್ಲಿ ಇಲಾಖೆ ಮುಂದಾಗುತ್ತೆ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ
ಸರ್ವೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸರ್ವೆ ಮಾಡಿಸಿ ಅವರಿಗೆ ಪರಿಹಾರವನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಲ್ಯಾಂಡ್ ಲೂಸರ್ಸ್ಗಳಿಗೂ ಕೂಡ ನ್ಯಾಯಸಮ್ಮತವಾದ ಬೇಡಿಕೆ ಇದೆ, ಆ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಮಹಾನಗರ ಪಾಲಿಕೆಯ ಆಯುಕ್ತರು ಹೇಳಿದ್ದಾರೆ. ಒಟ್ಟಿನಲ್ಲಿ ಮಂಗಳೂರಿನ ಜನ ಕುಡಿಯುವ ನೀರಿಗೆ ಪೂರೈಕೆ ಆಗುತ್ತಲ್ಲ, ಕುಡಿಯುವ ನೀರಿನ ಪೂರೈಕೆಯಾಗುವ ಸ್ಥಳದಲ್ಲಿ ರೈತರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಪರಿಹಾರವಾಗಿ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಜೊತೆ ನಿಲ್ಲುತ್ತೆ ಅಂತ ಹೇಳಿ ಆನಂದ್ ಹೇಳಿದ್ದಾರೆ. ಕಾದು ನೋಡೋಣ, ರೈತರಿಗೆ ಶಾಶ್ವತ ಪರಿಹಾರ ಸಿಗಲಿ ಅನ್ನೋದು ನಮ್ಮ ಉದ್ದೇಶ. ಆ ಕಾರಣಕ್ಕಾಗಿ ಇವತ್ತು ಜನದನಿಯಲ್ಲಿ ಈ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೋಡಿಹಳ್ಳಿ ಗುಂಪಿಗೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಗೆ, ನಿರ್ಲಿಸಿದ ಎಲ್ಲಾ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಧಿಕ್ಕಾರ. ಸ್ವರ್ಗದಲ್ಲಿ ಇದ್ದೇವೆಂದುಕೊಂಡು ತಿಳಿಕೊಂಡು ಜೀವನ ಮಾಡುವಂತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೋಡಿಹಳ್ಳಿ ಗುಂಪಿಗೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಗೆ, ನಿರ್ಲಿಸಿದ ಎಲ್ಲಾ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಧಿಕ್ಕಾರ. ಸ್ವರ್ಗದಲ್ಲಿ ಇದ್ದೇವೆಂದುಕೊಂಡು ತಿಳಿಕೊಂಡು ಜೀವನ ಮಾಡುವಂತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೋಡಿಹಳ್ಳಿ ಗುಂಪಿಗೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಗೆ, ನಿರ್ಲಿಸಿದ ಎಲ್ಲಾ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಧಿಕ್ಕಾರ. ಸ್ವರ್ಗದಲ್ಲಿ ಇದ್ದೇವೆಂದುಕೊಂಡು ತಿಳಿಕೊಂಡು ಜೀವನ ಮಾಡುವಂತ ಇದೀಗ ರಾಜೇಶ್ ನಾಯಕ್ ಅವರು ಶಾಸಕರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಈಗ ನಿಮ್ಮ ತುಂಬೆ ಡ್ಯಾಮ್ನ ಸಮಸ್ಯೆಯಿಂದಾಗಿ, ತುಂಬೆ ಡ್ಯಾಮನ್ನು ಹರಿಬಿಡುವ ಸಮಸ್ಯೆಯಿಂದಾಗಿ ಅಲ್ಲಿನ ಜನ, ತಮ್ಮ ರೈತರು ಭೂಮಿಯನ್ನು ಕಳೆದುಕೊಳ್ತಾ ಇದ್ದಾರೆ. ನಿನ್ನ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ತಮ್ಮ ಗಮನಕ್ಕೆ ಇದೆಯಾ ಈ ಸಮಸ್ಯೆ ಅಂತ ಹೇಳಿ? ಬಹಳಷ್ಟು ವರ್ಷದಿಂದ ಇದನ್ನು ಹೋರಾಟ ಮಾಡಿ ಅದರ ಬಗ್ಗೆ ನಾವು ಅದನ್ನು ಚರ್ಚೆ ಮಾಡಿದವರು. ಯಾಕಂದ್ರೆ ಡ್ಯಾಮ್ ಕಟ್ಟಿದ್ದು ಮಂಗಳೂರು, ನನ್ನ ಕ್ಷೇತ್ರ ಅಲ್ಲ, ಮಂಗಳೂರು ಕ್ಷೇತ್ರಕ್ಕೆ ಅಲ್ಲಿ ಕಟ್ಟಿದೆ. ನೀರು ಕೂಡ ಕಾರ್ಪೊರೇಷನ್ಗೆ ಹೋಗುದು ಅದು. ಆದ್ರೆ ಅಲ್ಲಿ ಕಷ್ಟ ಅನುಭವಿಸುವವರು ನನ್ನ ಕ್ಷೇತ್ರ ಬಂಟ್ವಾಳ ಜನತೆಗಳು. ಇದರ ಬಗ್ಗೆ ನಾವು ಬಹಳಷ್ಟು ಹೋರಾಟಗಳು ಬಹಳಷ್ಟು ಆಗಿದೆ. ರೈತ ಸಂಘದವರು ಹೋರಾಟ ಮಾಡಿ ಅವರ ಜೊತೆ ನಾವು ಸ್ವರ ಮಾಡಿದ್ದೇವೆ. ಬಹಳಷ್ಟು ರಾಷ್ಟ್ರೀಯ ನೀತಿ ಕೂಡ ಏನು ಹೇಳ್ತದೆ ಅಂತಂದ್ರೆ, ಈಗ ಅವರು 6 ಮೀಟರ್ ಡ್ಯಾಮ್ ಮಾಡಿದ್ರೆ 7 ಮೀಟರ್ ಮುಳುಗಡೆ ಆಗುವಷ್ಟು ಜನರಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಸ್ಪಷ್ಟ ಸಂದೇಶ ಇದೆ ಇದ್ರಲ್ಲಿ. ಇದನ್ನೆಲ್ಲ ವೈಲೇಟ್ ಮಾಡಿದ್ದಾರೆ, ಕೊಟ್ಟಿಲ್ಲ. ಅದನ್ನ ಕೊಡ್ಬೇಕು ಅಂತ ನಾವು ಬಹಳಷ್ಟು ಸಲ ಬಂದಾಗ ಎಲ್ಲರಿಗೂ ಹೇಳಿದ್ದೇವೆ ಇದನ್ನ. ಅದನ್ನ ಕೊಡ್ಬೇಕು ಅಂತ ಹೇಳ್ತಾರೆ, ಕೊಡ್ತಾ ಇಲ್ಲ. ಅದಕ್ಕೆ ನಿನ್ನೆನು ಹೋರಾಟ ಮಾಡಿದ್ದಾರೆ. ನನಗೆ ಫೋನ್ ಬಂದಿತ್ತು ಅವರದು, ರೈತ ಸಂಘದವ್ರು ನಿನ್ನೆ ಜನ ಹೇಳಿದ್ರು, ನಾನು ಇರ್ಲಿಲ್ಲ. ಅದು ನನ್ನ ಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ದೇನೆ. ಇನ್ನು ಪುನಃ ಹೋಗಿ ಮಾತಾಡ್ತೇವೆ ನಾವು. ಈಗ ಪ್ರತಿ ವರ್ಷವೂ ಕೂಡ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಬೆಳೆಗಳನ್ನ ಕಳೆದುಕೊಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಭೂಮಿ ಹೋಗ್ತಾ ಇದೆ ಸರ್ ಅವರದ್ದು. ಅದು ಒಂದು 2 ವಿಷಯದಲ್ಲಿ. ಒಂದನೇ ಅಲ್ಲಿ ಎರೋಷನ್ ಆಗ್ತಾ ಇದೆ ಡ್ಯಾಮ್ ಮಾಡಿದಲ್ಲಿ ಒಂದು ಜಾಗದು. ಎರೋಷನ್ ಆಗುದು ಒಂದು ಸಮಸ್ಯೆ. ಆದ್ರೆ ಇದು ಮುಳುಗಡೆ ಆಗುವುದಕ್ಕೆ ಎಲ್ಲ ಕಾಂಪನ್ಸೇಷನ್ ಸಿಕ್ಕಿದ್ರೆ ಪ್ರತಿ ವರ್ಷ ಆದ್ರೂ ತೊಂದರೆ ಇಲ್ಲ. ಕಾಂಪನ್ಸೇಷನ್ ಕೊಡ್ಲಿಲ್ಲ. ಬಹಳ ಸಿನ್ಸಿಯರ್ ಅದು ಸ್ಟ್ರಿಕ್ಟ್ ಅದರದ್ದು ಒಂದು ನೀತಿ ಇದೆ, ಜಲನೀತಿ ಇದೆ, ರಾಷ್ಟ್ರೀಯ ಜಲನೀತಿ ಇದೆ. ಅದರ ಪ್ರಕಾರ ಈಗ ನೀವು 6 ಮೀಟರ್ಗೆ ಡ್ಯಾಮ್ ಹಾಕಿತ್ತು ಅಂತಾದ್ರೆ ಬರೀ 6 ಫೀಟ್ ನೀರು ನಿಲ್ಲುವಲ್ಲಿ ಮಾತ್ರ ಅಲ್ಲ, 7 ಮೀಟರ್ ನೀರು ನಿಲ್ಲುವ ತನಕ ಎಲ್ಲಿ ತನಕ ಮುಳುಗಡೆ ಆಗ್ತದೆ ಪರಿಹಾರ ಕೊಡ್ಬೇಕು. ಇದನ್ನು ಕೊಟ್ಟಿಲ್ಲ ಅವರು ಸರ್ಕಾರ. ಅದರಿಂದ ಇದಕ್ಕೆ ಬಗ್ಗೆ ನಿರಂತರ ಹೋರಾಟ ನಡೀತಾ ಇದೆ. ಇನ್ನು ಕೆಲವೊಂದು ಜನರಿಗೆ ಸಿಕ್ಕಿದೆ, ಕೆಲವೊಂದು ಜನರಿಗೆ ಸಿಕ್ಕಿಲ್ಲ ಪರಿಹಾರ. ಸರ್, ಒಂದ್ ಕಡೆ ಪರಿಹಾರದ ವಿಚಾರ, ಇನ್ನೊಂದು ಕಡೆ ಈ ಡ್ಯಾಮ್ ನಿಂದ ಹೊರಬಿಡ್ತಾರಲ್ಲ ನೀರು, ಆ ಸಂದರ್ಭದಲ್ಲಿ ಎರೋಷನ್ ಆಗ್ತಾ ಇದೆ, ಅಡಿಕೆ, ಬಾಳೆ, ತೆಂಗು ಎಲ್ಲ ಕಳೆದುಕೊಳ್ತಾ ಇದ್ದೀವಿ ಅಂತ. ಅದು ನಮ್ಮ ಸ್ಪೀಕರ್ ಅವರ ಇದೆ ಕಾನ್ಸ್ಟಿಟ್ಯೂನ್ಸಿ. ಅದು ಅವರು ಸ್ವಲ್ಪ ಅದರಲ್ಲಿ ಇಂಟ್ರೆಸ್ಟ್ ತಗೊಳ್ಬೇಕು. ಸ್ಪೀಕರ್ ಅವರ ಕಾನ್ಸ್ಟಿಟ್ಯೂನ್ಸಿ ಅದು. ನಾನು ಹೇಳಿದ್ದೇನೆ ಅವರಿಗೆ ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ಳು. ಈಗ ಸ್ಪೀಕರ್ ಆಗಿದ್ದಾರೆ, ಅವರಿಗೆ ಶಕ್ತಿ ಇದೆ ಈಗ ಆ ಕೆಲಸ ಮಾಡುದು. ಅದನ್ನ ಅವ್ರು ಮಾಡ್ಬೇಕು ಆ ಭಾಗದಲ್ಲಿ. ನನ್ನ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ಅದು. ಮುಳುಗಡೆ ಮಾತ್ರ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಅಂತ. ಮುಳುಗಡೆ ನನ್ನ ಕಾನ್ಸ್ಟಿಟ್ಯೂನ್ಸಿ. ಬದುಕಿ ನಾವು ಹೋರಾಟ ಮಾಡಿದ್ದೇವೆ. ಈಗ ಅದನ್ನು ಕೋರ್ಟ್ ಬಾರಿ ಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. 6 ಮೀಟರ್ ನಿಲ್ಲುದಾದ್ರೆ 7 ಮೀಟರ್ ಮುಳುಗಡೆ ಆಗುವ ತನಕ ಕಾಂಪನ್ಸೇಷನ್ ಕೊಡ್ಬೇಕು ಅಂತ ಕೆಲವೊಂದು ಕೊಟ್ಟಿದ್ದಾರೆ, ಕೆಲವೊಂದು ಬಾಕಿ ಇದೆ. ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಶಾಸಕರೇನೋ ಹೋರಾಟ ಮಾಡ್ತಿದ್ದಾರೆ. ಬಟ್ ಪರಿಹಾರ ಯಾವಾಗ ಸಿಗುತ್ತೆ ಅಂತ ನಿಮಗೆ ಅಲ್ಲ, ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದಾರೆ. ಎಲ್ಲ ಕೊಡ್ಲಿಲ್ಲ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದಾರೆ. ಆದ್ರೆ ಪೂರ್ಣ ಪ್ರಮಾಣದ 7 ಮೀಟರ್ ಎಲ್ಲಿ ತನಕ ಮುಳುಗಡೆ ಆಗ್ತದೆ
ಸರ್ವೆ ಆಗಿ ಅಲ್ಲಿ ಕೊಡಬೇಕು ಅಂತ ನಮ್ಮ ಒಂದು ಡಿಮಾಂಡ್ ಅಷ್ಟೇ. ಓಕೆ, ಈ ನಿಟ್ಟಿನಲ್ಲಿ ಶಾಸಕರು ನೀವು ಯಾವ ರೀತಿ ಹೋರಾಟವನ್ನ ಮುಂದುವರಿಸ್ತೀರಿ ಸರ್? ಖಂಡಿತವಾಗಿಲ್ಲ, ಯಾಕಂದ್ರೆ ರೈತರಿಗೆ ತೊಂದರೆ ಆದಾಗ ನಾವು ಅವರೊಟ್ಟಿಗೆ ಇರ್ಲೇಬೇಕಲ್ವಾ. ನಾನು ಒಬ್ಬ ರೈತನೇ, ಶಾಸಕನಾಗೋ ಮೊದಲು ನಾನು ರೈತನೇ. ಅದರಿಂದ ಎಲ್ಲಿ ನಾವು ತೊಂದರೆ ಆಗ್ತದೆ ಅಲ್ಲಿ ಇದ್ದೇವೆ ನಾವು ಅವರೊಟ್ಟಿಗೆ. ನಿನ್ನೆನೂ ಮಾತಾಡಿದ್ದೇನೆ ಅವ್ರ ಹತ್ರ ಈ ಬಗ್ಗೆ. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ರಾಜೇಶ್ ನಾಯ್ಕ್, ಬಂಟ್ವಾಳದ ಶಾಸಕರವರು. ಅವರು ಕೂಡ ತಮ್ಮ ಸಮಸ್ಯೆ ಗಮನಕ್ಕಿದೆ, ಅರಿವಿಗಿದೆ. ಮುಳುಗಡೆ ಏನು ಬರುತ್ತೆ ಇದು ರಾಜೇಶ್ ನಾಯ್ಕರವರ ಕ್ಷೇತ್ರಕ್ಕೆ ಬರುತ್ತೆ. ನೀರು ಹರಿಯುವಂಥ ಜಾಗ ಏನಿದೆ ಅದು ಸ್ಪೀಕರ್ ಯು ಟಿ ಖಾದರ್ ಅವರ ಕ್ಷೇತ್ರಕ್ಕೆ ಬರುತ್ತೆ. 2 ಕ್ಷೇತ್ರಗಳು ಇಲ್ಲಿ ಡಿವೈಡ್ ಆಗಿದ್ದಾವೆ. ಸೊ ಹೀಗಾಗಿ 2 ಕ್ಷೇತ್ರದ ಶಾಸಕರು ಗಮನ ಹರಿಸಬೇಕಾಗತ್ತೆ. ಸ್ಪೀಕರ್ ಇದ್ದಾರೆ ಹೇಳಿ ಕೇಳಿ ಯು ಟಿ ಖಾದರ್ ಅವರು, ಸರ್ಕಾರದ ಕಿವಿ ಹಿಂಡಿ, ಸರ್ಕಾರಕ್ಕೆ ಚಾಟಿ ಬೀಸಿ ರೈತರೊಟ್ಟಿಗೆ ನಿಲ್ಲಬೇಕಾಗತ್ತೆ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗತ್ತೆ, ರೈತರ ಪ್ರತಿ ವರ್ಷವೂ ಕೂಡ ಅನುಭವಿಸುವಂಥ ನಷ್ಟವನ್ನು ತುಂಬಿಕೊಡಬೇಕಾಗತ್ತೆ.